सोमवार 22 दिसंबर 2025 को बीदर के जेरूसलेम कॉलोनी में क्रिसमस डे कार्यक्रम का आयोजन किया गया। इस कार्यक्रम में छोटे बड़े सभी ने भाग लिया और जीसस का संदेश और शुभकामनाएं दी। इस अवसर पर पास्टर सेंट्रल मेथोडिस्ट चर्च बीदर रेवरेंड एस.एल. तुकाराम, यासाना जेरूसलेम कॉलोनी बीदर, विक्टर इमानुएल, संदीप कुमार और अन्य उपस्थित रहे और केपी न्यूज से बात की। इस कार्यक्रम के अवसर पर बच्चे सांता क्लॉज के भेष में दिखाई दिए। इस अवसर पर यीशु मसीहा का गुणगान किया गया। केपी न्यूज के कैमरामैन महेश टिके का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ದೇವರ ಪರಿಶುದ್ಧವಾಗಿರತಕ್ಕಂತ ನಾಮಕ್ಕೆ ಸ್ತೋತ್ರ ಉಂಟಾಗಲಿ। ಈ ಸಂದರ್ಭದಲ್ಲಿ ನಾವು ಕ್ರಿಸ್ಮಸ್ ಹಬ್ಬ ದಿನಗಳಲ್ಲಿ ಪ್ರವೇಶ ಮಾಡಿದ್ದೇವೆ। ಕ್ರಿಸ್ಮಸ್ ಹಬ್ಬ ಅಂತ ಅನ್ನುವಾಗ ಯೇಸು ಸ್ವಾಮಿಯ ಒಂದು ಜನ್ಮದಿನವನ್ನು ಆಚರಣೆ ಮಾಡುವಂತ ಒಂದು ಹಬ್ಬ, ಅದಕ್ಕೆ ನಾವು ಕ್ರಿಸ್ಮಸ್ ಎಂಬುದಾಗಿ ನಾವು ಕರೆಯುತ್ತೇವೆ। ಯೇಸು ಸ್ವಾಮಿ ಮಾನವರ ಉದ್ಧಾರಕ್ಕೋಸ್ಕರ, ಪಾಪದಲ್ಲಿ ಜೀವನ ಮಾಡುವಂತ ಮಾನವರಿಗೆ ಬಿಡುಗಡೆ ಕೊಡೋದಕ್ಕೋಸ್ಕರ ಈ ಲೋಕದಲ್ಲಿ ನರವತಾರ ಎತ್ತಿ ಲೋಕದಲ್ಲಿ ಸೇವೆ ಮಾಡಿ ಕ್ರೂಜೆ ಮೇಲೆ ಅಂದರೆ ಶಿಲುಬೆ ಮೇಲೆ ತನ್ನ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣವನ್ನು ತ್ಯಾಗ ಮಾಡೋದ್ರ ಮುಖಾಂತರವಾಗಿ ಆತ ನಂಬಿರ್ತಕ್ಕಂಥ ಭಕ್ತರಿಗೆ, ಅಂದರೆ ತಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಆತ ನಂಬುವಂಥ ಪ್ರತಿ ಒಬ್ಬೊಬ್ಬರಿಗೆ ಆ ಪರಲೋಕದ ನಿತ್ಯ ನಿರೀಕ್ಷೆ ಸಿಗಲಿಕ್ಕೆ ಸಾಧ್ಯವಾಯಿತು। ಅಂದರೆ ಕಳೆದು ಹೋಗಿರ್ತಕ್ಕಂಥ ದೇವರೊಟ್ಟಿಗಿರ್ತಕ್ಕಂಥ ಸಂಬಂಧ ಮತ್ತೆ ಯೇಸು ಸ್ವಾಮಿಯ ಆಗಮನದ ಮುಖಾಂತರವಾಗಿ ಪುನಃ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು। ಅಂದರೆ ದೇವರ ಸಾನ್ನಿಧ್ಯವನ್ನು ನಾವು ಕ್ರಿಸ್ತನ ಮುಖಾಂತರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯವಾಯಿತು। ಅದಕ್ಕೋಸ್ಕರ ಈ ಕ್ರಿಸ್ಮಸ್ ಹಬ್ಬ ಅಂತ ಅನ್ನುವಾಗ ನಮಗೆ ಸಂತೋಷ, ಸಡಗರ, ಸಂಭ್ರಮದ ಕೂಡಿರ್ತಕ್ಕಂಥ ಹಬ್ಬ। ಯಾಕಂದರೆ ನಮಗೆ ಪರಲೋಕದ ರಾಜ್ಯದ ನಿತ್ಯ ನಿರೀಕ್ಷೆ ಸಿಗಲಿಕ್ಕೆ ಸಾಧ್ಯವಾಯಿತು ಮತ್ತು ಲೋಕದಲ್ಲಿ ಜೀವನ ಮಾಡುವಾಗ ನಮ್ಮೆಲ್ಲರ ಜೀವಿತದಲ್ಲಿ ಕೂಡ ಯೇಸು ಸ್ವಾಮಿ ಯಾವಾಗಲೂ ನಮ್ಮ ಜೊತೆಲಿದ್ದುಕೊಂಡು ನಮ್ಮ ನಡೆಸುವಂಥ ಒಂದು ಅವಕಾಶ ಕ್ರಿಸ್ತನ ಮುಖಾಂತರ ನಮಗೆ ಸಿಗಲಿಕ್ಕೆ ಸಾಧ್ಯವಾಯಿತು। ಅದಕ್ಕೋಸ್ಕರ ಈ ಒಂದು ಕ್ರಿಸ್ಮಸ್ ಹಬ್ಬ ಅಂತ ಅನ್ನುವಾಗ ನಮಗೆ ಸಡಗರ। ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ಜೆರುಸಲೇಂ ಕಾಲನಿಯಲ್ಲಿ ವಾಸ ಮಾಡುವಂಥ ಎಲ್ಲ ಕ್ರೈಸ್ತ ಭಕ್ತರು ಈ ಒಂದು ಕ್ರಿಸ್ಮಸ್ ಹಬ್ಬದ ಒಂದು ಕ್ಯಾರಲ್ಸನ್ನು ಮಾಡೋದಕ್ಕೋಸ್ಕರ ಈ ಒಂದು ಜೆರುಸಲೇಂ ಕಾಲನಿಯಲ್ಲೆಲ್ಲ ಸೇರಿ ಬಂದಿದ್ದಾರೆ। ಹಾಗೆ ಒಟ್ಟಾಗಿ ಸಂತೋಷ ಪಡ್ತಕ್ಕಂಥದ್ದು, ಮನೆ ಮನೆಗೆ ಹೋಗಿ ಕ್ರಿಸ್ಮಸ್ನ ಹಾಡುಗಳನ್ನು ಹಾಡುತ್ತಾ ದೇವರಿಗೆ ಮಹಿಮೆ ಪಡಿಸುವಂಥ ಒಂದು ಕ್ಯಾರಲ್ಸನ್ನು ಪ್ರಿಯ ಭಕ್ತರು ಮಾಡಲಿಕ್ಕಿದ್ದಾರೆ। ಅದಕ್ಕೋಸ್ಕರ ಆ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಸೇರಿ ಬಂದಿದ್ದೇವೆ। ನನ್ನ ಹೆಸರು ರೇವರೆಂಡ್ ಎಸ್.ಎಲ್. ತುಕಾರಾಮ್, ಪಾಸ್ಟರ್ ಸೆಂಟ್ರಲ್ ಮೆಥೋಡಿಸ್ಟ್ ಸೆಂಟ್ರಲ್ ಚರ್ಚ್ ಬೀದರ್। ಮೊಟ್ಟ ಮೊದಲನೇದಾಗಿ ನಾನು ನಮ್ಮ ಕೇಂದ್ರ ಸಭೆಯ ಜಿಲ್ಲಾ ಮೇಲ್ವಿಚಾರಕರಾದ ಡಿಸೋಜ ಥಾಮಸ್ ಅಯ್ಯನವರಿಗೆ ನಾನು ತುಂಬ ವಂದನೆಗಳು ಸಲ್ಲಿಸುತ್ತೇನೆ। ನಮ್ಮ ಕಾಲನಿ ಕ್ರಿಸ್ಮಸ್ ಒಂದು ಕ್ಯಾರಲ್ಸ್ಗೆ ಅವರು ತುಂಬ ಸಹಕಾರ ಮಾಡಿ ಅವರ ಒಂದು ಪ್ರೋತ್ಸಾಹ ಮಾಡಿದ್ದಾರೆ। ಈ ಒಂದು ಕ್ರಿಸ್ಮಸ್ ಕ್ಯಾರಲ್ಸ್ಗೆ ಅವರಿಗೆ ನಾನು ಇನ್ನೊಂದು ಆವರ್ತಿ ಡಿಸೋಜ ಥಾಮಸ್ ಅಯ್ಯನವರಿಗೂ ಮತ್ತು ಅವರ ಟೀಮ್ಗೂ ನಾನು ವಂದನೆಗಳು ಸಲ್ಲಿಸ್ತೇನೆ ಜೆರುಸಲೇಂ ಕಾಲನಿ ವತಿಯಿಂದ। ಅದೇ ರೀತಿಯಾಗಿ ತಮ್ಮ ಅಮೂಲ್ಯ ಸಮಯವನ್ನು ಬದಿಗಿಟ್ಟು ಅಲ್ಲಿ ತುಕಾರಾಮಯ್ಯನವರು ಕೂಡ ಬಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ನಮ್ಮೆಲ್ಲರನ್ನು ಪ್ರಾರ್ಥನೆ ಮೂಲಕ ಅವರು ನಡೆಸಿಕೊಟ್ಟಿದ್ದಾರೆ। ಅವರಿಗೆ ಕೂಡ ನಾನು ಕಾಲನಿ ಪರವಾಗಿ ಹೃದಯಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ। ಅದೇ ರೀತಿಯಾಗಿ ಕ್ರಿಸ್ಮಸ್ ಕ್ಯಾರಲ್ಸ್ ಇದು ಒಂದು ಪೀಸ್, ಹೋಪ್ ಮತ್ತು ಸ್ಯಾಲ್ವೇಷನ್, ಇದರ ಅಂಗವಾಗಿ ನಾವು ಇದೊಂದು ಈ ಮೂಲಕವಾಗಿ ನಾವು ಆಚರಿಸುತ್ತೇವೆ। ಅದೇ ರೀತಿಯಾಗಿ ಪ್ರತಿ ಕ್ರೈಸ್ತರು ಈ ಜೆರುಸಲೇಂ ಕಾಲನಿಯಲ್ಲಿ ಬಂದು ಸೇರಿ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರು, ಹಿರಿಯವರು, ಕಿರಿಯವರು ಎಲ್ಲರೂ ಬಂದು ಇದಕ್ಕೆ ಸೇರಿ ಒಳ್ಳೆಯ ಒಂದು ಕೋಆಪರೇಷನ್ ಮಾಡಿದ್ದಾರೆ। ದೇವರು ಪ್ರತಿಯೊಬ್ಬರನ್ನು ಆಶ್ವಸಿಸಲಿ, ಬಲಪಡಿಸಿ ನಡೆಸಲಿ, ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ ಆಶ್ವಸಿಸಲಿ ಜೆರುಸಲೇಂ ಕಾಲನಿ ಅಂಥೇಳಿ ನಾನು ಪ್ರಾರ್ಥಿಸುತ್ತೇನೆ। ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಸ್ಯಾಂಟಾ ಕ್ಲಾಸ್ ಡ್ರೆಸ್ಸಸ್ ಹಾಯ್ಕೊಂಡು ಬಂದು ಅವರು ಎಷ್ಟು ವಿಜೃಂಭಣೆಯಿಂದ ಅವರು ಒಂದು ಆಸಕ್ತಿಯಿಂದ ಇಷ್ಟು ಸಮಯ ಆದ್ರೂ ಮಕ್ಕಳು ಎಷ್ಟು ಆಸಕ್ತಿಯಿಂದ ಅವರು ಇಲ್ಲಿ ಎಂಜಾಯ್ ಮಾಡಿದ್ದಾರೆ। ದೇವರು ಅವರನ್ನು ಕೂಡ ಆಶ್ವಸಿಸಲಿ। ಮತ್ತೊಂದು ಸಾರಿ ಇನ್ನೊಂದು ಆವರ್ತಿ ನಾನು ಪ್ರತಿಯೊಬ್ಬರಿಗೆ ನಾನು ಕ್ರಿಸ್ಮಸ್ ಶುಭ ಸಂದೇಶವನ್ನು ತಿಳಿಸುತ್ತಾ ಪ್ರತಿ ಸದಸ್ಯರಿಗೆ ನಾನು ಒಂದು ಮೇರಿ ಕ್ರಿಸ್ಮಸ್ ಹೇಳುತ್ತಾ ಮತ್ತು ಹ್ಯಾಪಿ ನ್ಯೂ ಇಯರ್ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ। ಜೈ ಕ್ರಿಸ್ತ। ದೇವರ ನಾಮಕ್ಕೆ ಸ್ತೋತ್ರವಾಗಲಿ। ಇವತ್ತಿನ ಸಂದರ್ಭದಲ್ಲಿ ನಮಗೆ ಭಾಳ ಸಂತೋಷ। ಜೆರುಸಲೇಂ ಕಾಲೋನಿಯಲ್ಲಿ ಎಲ್ಲ ಹಿರಿಯರು, ಮಹಿಳೆಯರು, ಮಕ್ಕಳು ಈ ಒಂದು ಕ್ಯಾರಲ್ ಸಿಂಗಿಂಗ್, ಯೇಸು ಕ್ರಿಸ್ತನ ಒಂದು ಆಗಮನದ ಸಂತೋಷವನ್ನು ಕುರಿತು ಎಲ್ಲ ಸೇರಿ ಈ ಒಂದು ಸಂತೋಷ ಪಡುವಂಥ ಹಬ್ಬ। ಎಲ್ಲರೂ ಇಲ್ಲಿ ಬಂದು ನಾವು ಸೇರಿದ್ದೀವಿ, ನಮ್ಮೆಲ್ಲರಿಗೆ ಭಾಳ ಸಂತೋಷವಾಯಿತು। ಅಷ್ಟು ಮಾತ್ರವಲ್ಲದೆ ನಮ್ಮ ಕೇಂದ್ರ ಸಭೆಯ ಸಭಾಪಾಲಕರಾಗಿರ್ತಕ್ಕಂಥ ರೆವರೆಂಡ್ ತುಕಾರಾಮ್ ಸರ್ ಅವರು ಆಗಮಿಸಿ ಒಳ್ಳೆಯ ರೀತಿಯಿಂದ ದೇವರ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತು ಸಂಗೀತದಿಂದಾಗಲಿ ಹಾಡುಗಳಿಂದಾಗಲಿ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳು ಏನಂದರೆ ಒಂದು ತಾತನ
ಒಂದು ವೇಷವನ್ನು ಧರಿಸಿ ಭಾಳ ಖುಷಿ ಪಡ್ತಾ ಇದ್ದಾರೆ ಎಲ್ಲ ಮಕ್ಕಳು. ಅವ್ರಿಗೆ ನೋಡಿ ನಾವು ಕೂಡ ಭಾಳ ಖುಷಿ ಪಡ್ತಾ ಇದ್ದೀವಿ. ಭಾಳ ಸಂತೋಷ. ದೇವರು ಎಲ್ಲರನ್ನ ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತೆ ದೇವರು ನಮ್ಮೆಲ್ಲರನ್ನ ನಡೆಸಲಿ ಅಂಥೇಳಿ ನಾವು ದೇವರಲ್ಲಿ ಪ್ರಾರ್ಥಿಸ್ತೇವೆ. ಎಸ್ ಆನಂದ್, ಜೆರುಸಲೇಮ್ ಕಾಲೋನಿ, ಬೀದರ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನಾನು ವಿಕ್ಟರ್ ಇಮ್ಯಾನ್ಯುಯಲ್. ನಿಮ್ಮೆಲ್ಲರಿಗೆ ನಾನು ವಂದಿಸ್ತೇನೆ ಯೇಸುವಿನ ನಾಮದಲ್ಲಿ. ಈ ಒಂದು ಕ್ಯಾರಲ್ ಸಿಂಗಿಂಗ್ನಲ್ಲಿ ನಾವೆಲ್ಲರೂ ಒಟ್ಟಾಗಿ ಕಾಲನಿಯವರು ಸೇರಿ ಬಂದಿದ್ದೇವೆ. ಇದು ಒಂದು ನಮ್ಮ ಸೆಂಟ್ರಲ್ ಚರ್ಚಿನ ಜಿಲ್ಲಾ ಮೇಲ್ವಿಚಾರಕರಾಗಿರುವಂಥ ರೆವರೆಂಡ್ ಡಿಸೋಜ ಅವರ ಮುಖಾಂತರವಾಗಿ ಇದು ನಮಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಸಹ ಪಾಲಕರನ್ನು ಕೂಡ ಕಳಿಸಿದ್ದಾರೆ. ರೆವರೆಂಡ್ ತುಕಾರಾಮ್ ಅಯ್ಯನವರಿಗೂ ಕೂಡ ಧನ್ಯವಾದ ತಿಳಿಸ್ತಾ, ನಮ್ಮ ಕಾಲನಿ ಪರವಾಗಿ ನಮ್ಮ ಸಭೆ ಹಿರಿಯರಿಗೆ ನಾವು ವಂದನೆ ಸಲ್ಲಿಸ್ತಾ ನಾವು ಮನೆ ಮನೆಗಳಿಗೆ ಹೋಗಿ ಕ್ರಿಸ್ತನ ಸಂದೇಶವನ್ನು ಸಾರುತ್ತಾ ಇದ್ದೇವೆ. ಆ ದಿನದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ದಿನದಂದು ದೇವದೂತರು ಹೇಳಿದ ಹಾಗೆ ಆ ಮೇಲಣ ಲೋಕದಲ್ಲಿ ದೇವನಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ ಉಂಟಾಗಲಿ ಎಂದು ಹೇಳಿರುವಂಥ ವಾಕ್ಯ ಇವತ್ತಿನ ದಿವಸ ನಮ್ಮ ಕಾಲನಿಯಲ್ಲಿ ನೆರವೇರಲಿ ಎಂದು ನಮ್ಮ ಪ್ರಾರ್ಥನೆಯಾಗಿದೆ. ಇನ್ನೊಂದು ಸಾರಿ ನಮ್ಮ ಕಾಲನಿ ಮೂಲಕವಾಗಿ ಜೆರುಸಲೇಮ್ ಕಾಲನಿ ಮುಖಾಂತರವಾಗಿ ಬೀದರ್ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ. ಜೈ ಕ್ರಿಸ್ತ.